ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯ ಜೊತೆಗೆ ವಿಶ್ಲೇಷಣೆಯನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪತ್ರಕರ್ತ ಹೇಮಂತ್ ಶರ್ಮಾ ಅವರು ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಆಸ್ ಅ ಯಂಗ್ ಜರ್ನಲಿಸ್ಟ್ ಆಗಿ ನಾಳಿನ ಹೈ ಡ್ರಾಮಾ ಪರಿಷತ್ತಲ್ಲಿ ಏನ್ ನಡೆಯುತ್ತೆ, ಹೇಗ್ ನಡೆಯುತ್ತೆ ಅನ್ನುವ ಕುತೂಹಲ ನನ್ಗಂತೂ ವಿಪರೀತ ಇದೆ ಹೇಮಂತ್ ಸರ್. ಬಟ್ ನಿಮ್ಮ ಇಷ್ಟು ವರ್ಷದ ಎಲೆಕ್ಷನ್ ಅನುಭವದಲ್ಲಿ ನಾಳಿನ ಹೈ ಡ್ರಾಮಾದ ಭವಿಷ್ಯವನ್ನ ನೀವು ಹೆಂಗ್ ಹೇಳ್ಬೋದು ನಮ್ಗೆ? ನೀವು ಸರಿಯಾಗಿರೋ ಪದ ಉಪಯೋಗಿಸಿದ್ದೀರಾ. ಇದು ಒಂದು ರೀತಿಯ ರೋಚಕ ಮತ್ತು ಕುತೂಹಲ, ಏನು ಬೇಕಾದ್ರೆ ಕರೀರಿ. ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಭಾಳ ಕ್ಯೂರಿಯಾಸಿಟಿ ಅಂತ ಹೇಳ್ತೀವಿ. ಇದೇನಾಗಿದೆ, ಯಾಕೆ ರೋಚಕ ಮತ್ತು ಕುತೂಹಲ ಅಂತಂದರೆ 7 ಸೀಟಿಗೆ ಚುನಾವಣೆ ಖಾಲಿ ಆಗ್ತಾ ಇರೋದು. 8 ಜನ ಅಭ್ಯರ್ಥಿಗಳಿದ್ದಾರೆ. 7 ಸೀಟ್ಗೆ 7 ಜನನೇ ಅಭ್ಯರ್ಥಿಗಳು ಹಾಕಿದ್ದಿದ್ರೆ ಎಲ್ಲರನ್ನೂ ಕೂಡ ಡಿಕ್ಲೇರ್ಡ್ ಎಲೆಕ್ಟೆಡ್ ಅನ್ಅಪೋಸ್ಡ್ ಅಂತ ಹೇಳ್ಬೋದಿತ್ತು. ಯಾವಾಗ ರಾಜ್ಯಸಭಾ ಚುನಾವಣೆಯಲ್ಲಿ ಡಿಕ್ಲೇರ್ಡ್ ಎಲೆಕ್ಟೆಡ್ ಅನ್ಅಪೋಸ್ಡ್ ಅಂತ ಹೇಳಿದ್ರು, ಆ ರೀತಿ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಎಲೆಕ್ಷನ್ ನಡೀತಿರ್ಲಿಲ್ಲ. 7 ಸೀಟ್ಗೆ 7 ಜನ ಹಾಕ್ತಾ ಇದ್ರು, ಎಲೆಕ್ಷನ್ ನಡೀತಾ ಇರಲಿಲ್ಲ. ಆಲ್ ದಿ ಸೆವೆನ್ ಡಿಕ್ಲೇರ್ಡ್ ಎಲೆಕ್ಟೆಡ್ ಅನ್ಅಪೋಸ್ಡ್ ಅಂತ ಆಗೋದು. ಈಗ 8ನೇ ಕ್ಯಾಂಡಿಡೇಟ್ ಇರೋದ್ರಿಂದ ಚುನಾವಣೆ ಆಗಬೇಕೀಗ. ಇದು ಅನ್ಯೂಶುವಲ್ ಎಲೆಕ್ಷನ್ ವಿದ್ಯಾ ಅವರೇ. ಯಾಕೆ ಅಂತಂದ್ರೆ ಇದರಲ್ಲಿ ಇಂಟು ಮಾರ್ಕ್ ಹಾಕೋಂಗಿಲ್ಲ. ಇದರಲ್ಲಿ ನಾನು ತಗೊಂಡೋಗುವಂತ ಪೆನ್ನ ಉಪಯೋಗಿಸೋಂಗಿಲ್ಲ. ಇದರಲ್ಲಿ ಪ್ರಿಫರೆನ್ಷಿಯಲ್ ಪ್ರಥಮ ಪ್ರಾಶಸ್ತ್ಯದ ಮತ, 2ನೇ ಪ್ರಾಶಸ್ತ್ಯದ ಮತ, 3ನೇ ಪ್ರಾಶಸ್ತ್ಯದ ಮತ ಅಂತ ಹೇಳ್ತಾರೆ. ಅಂದ್ರೆ ಪ್ರಿಫರೆನ್ಷಿಯಲ್ ಫಾರ್ಮ್ ಆಫ್ ಸಿಸ್ಟಮ್ ಆಫ್ ವೋಟಿಂಗ್ ಅಂತಾರೆ. ಫಸ್ಟ್ ಪ್ರಿಫರೆನ್ಸ್ ವಿದ್ಯಾ ಮಲ್ನಾಡ್ ಅವ್ರಿಗೆ, ಸೆಕೆಂಡ್ ಪ್ರಿಫರೆನ್ಸ್ ನವೀನ್ ಅವ್ರಿಗೆ, ಥರ್ಡ್ ಪ್ರಿಫರೆನ್ಸ್ ತಿಮ್ಮಪ್ಪನವ್ರಿಗೆ. ಆ ರೀತಿ ಪ್ರಿಫರೆನ್ಷಿಯಲ್ ಸಿಸ್ಟಮ್ ಆಫ್ ವೋಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಅಭ್ಯರ್ಥಿಗಳ ಹೆಸರಿನ ಪಕ್ಕದಲ್ಲಿ 1 ಅಂತ ಬರಿಬೇಕು. ONE1 ಬರಿಬಾರ್ದು. ಓಕೆ, ನ್ಯೂಮರಿಕಲ್ 1 ಬರಿಬೇಕು. ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಹಾಕ್ಬೇಕು ಅಂದ್ರೆ ನಂಬರ್ 2 ಅಂತ ನ್ಯೂಮರಿಕಲ್ 2 ಬರಿಬೇಕು. ಆಯ್ತಾ? ಇದರಲ್ಲಿ 8 ಜನ ಅಭ್ಯರ್ಥಿಗಳಿದ್ದಾರೆ. ಈಗ 5 ಜನ ಕಾಂಗ್ರೆಸ್ನವರು. ಹಲೋ ಹಲೋ, ಪ್ಲೀಸ್ ಗೋ ಹೆಡ್, ಮಾತಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಮಾತಾಡಿ. 5 ಜನ ಕಾಂಗ್ರೆಸ್ನವರು, 2 ಬಿಜೆಪಿಯವರು, 1 ಜನತಾದಳದವರು. ಈಗ 8 ಜನ ಕ್ಯಾಂಡಿಡೇಟು, 7 ಸೀಟು. ಚುನಾವಣೆ ಹೇಗೆ ಮಾಡ್ತಾರೆ? 8 ಜನರ ಅಭ್ಯರ್ಥಿಗಳ ಒಂದು ಬ್ಯಾಲೆಟ್ ಪೇಪರ್ ಇರುತ್ತೆ. MLAಗಳು ವೋಟ್ ಮಾಡಬೇಕು. ಅವ್ರಿಗೆಲ್ಲ ಒಂದು ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಅವರೆಲ್ಲ ಸಾಲಾಗಿ ಬರಬೇಕು, ಸಾಲಾಗಿ ನಿಂತ್ಕೋಬೇಕು. ಅವ್ರಿಗೊಂದು ವೈಲೆಟ್ ಕಲರ್ ಪೆನ್ ಕೊಡ್ತಾರೆ. ಅಲ್ಲೊಬ್ರು ಚುನಾವಣಾಧಿಕಾರಿ ಇರ್ತಾರೆ ಮತ್ತು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸ್ 2 ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಯಾರು MLA ಯಾರು MLA ವೋಟರ್ ಇದ್ದಾರೋ ಅವ್ರ ಹೆಸರು ಬರ್ಕೊಂತಾರೆ, ಟಿಕ್ ಮಾಡ್ಕೋತಾರೆ. ಮತ್ತೆ ಅವ್ರಿಗೊಂದು ವೈಲೆಟ್ ಪೆನ್ ಕೊಡ್ತಾರೆ. ಆ ವೈಲೆಟ್ ಪೆನ್ನಲ್ಲಿ ಅವರು ತಮ್ಮ ಪ್ರಾಶಸ್ತ್ಯದ ಮತ ಹಾಕಬೇಕು. ಯಾರಿಗೆ 1ನೇ ಪ್ರಾಶಸ್ತ್ಯ, ಯಾರಿಗೆ 2ನೇ ಪ್ರಾಶಸ್ತ್ಯ, ಯಾರಿಗೆ 3ನೇ ಪ್ರಾಶಸ್ತ್ಯ ಅಂತ ಹಾಕೊಂಡ್ ಬರ್ಬೋದು. 8 ಜನಕ್ಕೆ ವೋಟ್ ಹಾಕ್ಬೋದು. ಆದ್ರೆ 8 ಜನರ ಮುಂದೆ 1 ಅಂತ ಬರೆಯೋಂಗಿಲ್ಲ. 8 ಜನಕ್ಕೆ 1, 2, 3, 4, 5, 6, 7, 8 ಅಂತ ಬರ್ಕೊಂಡು ಹೋಗ್ಬೇಕೆ ಹೊರತು 8 ಜನಗಳ ಮುಂದೆನೂ 1 ಅಂತ ಬರೆಯೋಂಗಿಲ್ಲ. ಅದು ಅಸಿಂಧು ಆಗತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಪ್ರಿಫರೆನ್ಷಿಯಲ್ ಸಿಸ್ಟಮ್ ಆಫ್ ವೋಟಿಂಗ್. ಓಕೆ, ನಂಬರ್ 1. ನಂಬರ್ 2, ಈ ಕೌಂಟಿಂಗ್ ಹೆಂಗ್ ಮಾಡ್ತಾರೆ? ಈಗ ಕರ್ನಾಟಕದ ವಿಧಾನಸಭೆಯ ಸ್ಟ್ರೆಂತ್ 224. ಹೌದಾ? ಈಗ ಒಂದು ಕ್ಯಾಂಡಿಡೇಟ್ಗೆ 28 ವೋಟ್ ಬರಬೇಕು. 28 ವೋಟ್ ಬಂದ್ರೆ ಗೆದ್ದಂಗೆ. ಮೊದಲನೇ ರೌಂಡಲ್ಲೇ 28 ಬಂದ್ಬಿಟ್ರೆ ವಿದ್ಯಾ ಮಲ್ನಾಡ್ಗೆ ಅವ್ರನ್ನ ಎಲೆಕ್ಟೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. 28 ಬರ್ಲಿಲ್ಲಪ್ಪ, 21 ಬಂತು. 28 ಬರೋ ತನಕ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮೊದಲನೇ ಪ್ರಾಶಸ್ತ್ಯದ ಮತ 21, 2ನೇ ಪ್ರಾಶಸ್ತ್ಯದ ಮತ ಯಾರಾದ್ರೂ ಹಾಕಿದಾರ ಅಂತ ನೋಡ್ತಾರೆ. ಆಗ 3 ಜನ ಹಾಕಿರ್ತಾರೆ. 21 + 3 24 ಆಗುತ್ತೆ. 3ನೇ ಪ್ರಾಶಸ್ತ್ಯದ ಮತ ಯಾರಾದ್ರೂ ಹಾಕಿದಾರ ಅಂತ ನೋಡ್ತಾರೆ. ಅವ್ರ ಮುಂದೆ 4 ಜನ ಹಾಕಿರ್ತಾರೆ. 23 4 27 ಆಯ್ತು. 4ನೇ ಪ್ರಾಶಸ್ತ್ಯದ ಮತ ಯಾರಾದ್ರೂ ಹಾಕಿದಾರ ಅಂತ ನೋಡ್ತಾರೆ. 2 ಹಾಕಿರ್ತಾರೆ. ಆಗ ಅದು 27 2 29 ಆಯ್ತು. ನೀವು ಗೆದ್ರಿ ಅಂದ್ರೆ 4ನೇ ರೌಂಡ್ ಅಲ್ಲಿ ನೀವು ಗೆದ್ರಿ ಅಂತ ಅನೌನ್ಸ್ ಮಾಡ್ತಾರೆ. ಮೊದಲನೇ ರೌಂಡ್ ಅಲ್ಲೇ 28 ಬಂದ್ಬಿಟ್ರೆ ನಿಮಗೆ, ನೀವು ಮೊದಲನೇ ರೌಂಡ್ ಅಲ್ಲೇ ಗೆದ್ರಿ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಈ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅದು ಪೂರ್ತಿ ಎಣಿಸ್ಬೇಕು. ಅದನ್ನ ಯಾರಿಗೆ ಎಷ್ಟು ಯಾವ ಪ್ರಿಫರೆನ್ಸ್ ವೋಟ್ ಬಂದಿದೆ ಅಂತ ಗೊತ್ತಾಗಕ್ಕೆ
ಕಡೆ ಕ್ಯಾಂಡಿಡೇಟ್ 8 ಜನ ಕ್ಯಾಂಡಿಡೇಟ್ಸ್ ಅಲ್ಲಿ ಈಗ ಕಾಂಗ್ರೆಸ್ ಅವರು 5 ಜನ ಹಾಕಿದ್ದಾರೆ. ಅದಕ್ಕೆ ಇವತ್ತು ಅವರು ನಿನ್ನೆ ಅವರು ಬಿಡದಿ ರಿಸಾರ್ಟ್ ಅಲ್ಲಿ ಒಂದು ವಂಡರ್ಲಾ ರಿಸಾರ್ಟ್ ಅಲ್ಲಿ ಅವರೊಂದು ಮೀಟಿಂಗ್ ಮಾಡಿದ್ದು, ಯಾರಿಗೆ ಎಷ್ಟು ವೋಟ್ ಅಲಾಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಾರೆ. ಇವತ್ತು ಸಾಯಂಕಾಲ ಕ್ಯಾಪಿಟಲ್ ಹೋಟೆಲ್ ಅಲ್ಲಿ ಬಿಜೆಪಿಯ ಶಾಸಕಾಂಗ ಪಕ್ಷ ಸಭೆ ನಡೀತಾ ಇದೆ. ಇವತ್ತು ಸಾಯಂಕಾಲ ಜನತಾದಳದ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಎಲ್ಲರೂ ಅವರವರ ಪಕ್ಷಗಳ ಕಾರ್ಯತಂತ್ರವನ್ನ ರೂಪಿಸ್ತಾರೆ, ರಣತಂತ್ರವನ್ನ ರೂಪಿಸ್ತಾರೆ. ಯಾರಿಗೆ ಯಾವ ಮತ ಹಾಕಬೇಕು, ಎಷ್ಟು ಮತ. ಯಾಕಂದ್ರೆ ಬಿಜೆಪಿಯವರು 28 ಹಾಕೊಂಡ್ಮೇಲೆ ಅವ್ರಿಗೆ ಇನ್ನೂ ಒಂದು 6 ಮತ ಎಕ್ಸ್ಟ್ರಾ ಬರುತ್ತೆ. ಆ ಮತ ಏನ್ ಮಾಡಬೇಕು? ಜೆಡಿಎಸ್ ಈ ಲೆಕ್ಕಾಚಾರಗಳನ್ನ ಮೊನ್ನೆಯಿಂದಲೂ ಹಾಕ್ತಿದೀವಿ. ಕರೆಕ್ಟ್, ನೀವು ನಂಬರ್ಸ್ ಎಲ್ಲ ಹೇಳಿದ್ರಲ್ಲ ಅದು. ಬಟ್ ಈಗ ಅವರಿಗೂ ಕಡಿಮೆ ಇದೆ, ಇವ್ರಿಗೂ ಕಡಿಮೆ ಇದೆ. ತಮ್ಮ ಸಾಮರ್ಥ್ಯಕ್ಕಿಂತ ಒಬ್ಬೊಬ್ಬ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಗಳನ್ನ ಹಾಕೊಂಡಿದ್ದಾರೆ. ಅವ್ರನ್ನ ಗೆಲ್ಲಿಸ್ಕೋಬೇಕು. ಯಾರ ಬುಟ್ಟಿಗೆ ಯಾರ ಕೈ ಹಾಕ್ತಾರೆ ಸರ್? ಈಗ ಇದು ಕಾರ್ಯತಂತ್ರ ಅಂತ ಹೇಳಿದೆ. ಎಲೆಕ್ಷನ್ ಸ್ಟ್ರಾಟಜೀಸ್ ಆರ್ ನಾಟ್ ಡಿಸ್ಕ್ಲೋಸ್ ಬಿಫೋರ್ ದಿ ಮೀಡಿಯಾ. ಓಕೆ, ನಾನು ಯಾರ ಪಕ್ಷದ ಕಾರ್ಯಕರ್ತ, ನಾನು ಯಾವ ಪಕ್ಷದ MLA ಗಾಳ ಹಾಕಿದ್ದೀನಿ, ಯಾವ ಪಕ್ಷದ MLA ನಾನು ಆಮಿಷ ತೋರಿಸಿದ್ದೀನಿ, ಯಾವ ಪಕ್ಷದ MLA ನಾನು ಮುಂಚೆನೆ ಕಾಂಟ್ಯಾಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವುದು? ಇದೆಲ್ಲವೂ ರಣತಂತ್ರ, ಕಾರ್ಯತಂತ್ರ. ಎಲೆಕ್ಷನ್ ಸ್ಟ್ರಾಟಜೀಸು ಮುಂಚೆನೆ ಸ್ಟ್ರಾಟಜಿನ ಯಾರು ಡಿಸ್ಕ್ಲೋಸ್ ಮಾಡೋದೇ ಇಲ್ಲ ವಿದ್ಯಾ. ಅದರಲ್ಲೂ ಮೀಡಿಯಾ ಮುಂದೆ ಯಾರು ಡಿಸ್ಕ್ಲೋಸ್ ಮಾಡಲ್ಲ. ಕಡೆ ತನಕ ಯಾರಿಗೆ ವೋಟ್ ಆಗುತ್ತೆ, ಯಾರಿಗೆ ವೋಟ್ ಜಾಸ್ತಿ ಸಿಗುತ್ತೆ ಅನ್ನೋದು ಅದು ಒಂಥರ ಕುತೂಹಲ. ಅದಕ್ಕೆ ಹೇಳೋದು ಇಟ್ ಇಸ್ ಅನ್ ಅನ್ಯೂಶುವಲ್ ಎಲೆಕ್ಷನ್ ಇದು. ಓಕೆ, ಒಂದು ಸಿಸ್ಟಮ್ ಆಫ್ ವೋಟಿಂಗ್ ಮಾಡ್ಲೇಬೇಕು ಹೇಮಂತ್ ಸರ್. ಬಟ್ ಅದ್ರ ಜೊತೆಗೆ ಇನ್ನೊಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಫೋನ್ ಮಾಡಿ ನಮ್ ಸಪೋರ್ಟ್ ಮಾಡಿ ಅನ್ನೋಕ್ಕಿಂತ ನೀನ್ ಬರ್ದಲ್ಲೇ ಹೊರಗೆ ಉಳ್ಕೊ ಅಂತ ಹೇಳಿದ್ರು ಅದೊಂದು ಸ್ಟ್ರಾಟಜಿ. ಅದನ್ನ ಯಾರಾದ್ರೂ ಬಳಸಬಹುದಾ ನಾಳೆ? ನೀನ್ ಬರ್ಬೇಡಪ್ಪ ನೀನು. ಹೌದು, ನಾನು ವೋಟ್ ಮಾಡೋದಿಲ್ಲ, ಎಕ್ಸಾಕ್ಟ್ಲಿ ಅಬ್ಸ್ಟೈನ್ ಮಾಡ್ತೀನಿ, ನಾನು ವೋಟ್ ಮಾಡಲ್ಲ ಅಂತ ಹೇಳೋದು ಕೂಡ ಅದು ಪಾರ್ಟ್ ಆಫ್ ಎಲೆಕ್ಷನ್ ಸ್ಟ್ರಾಟಜಿ. ಎಸ್ ಎಸ್ ಎಸ್. ಈಗ ಯಾವ ಪಕ್ಷದಲ್ಲಾಗುತ್ತೆ ನಾಳೆ ಅನ್ನೋದೇ ಕುತೂಹಲ ಹೇಮಂತ್ ಸರ್. ಅದು ಬಹಳ ಕುತೂಹಲ ಮತ್ತು ಜಿಜ್ಞಾಸೆ. ಎಸ್ 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 ಎಸ್. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರದ ಜೊತೆ ಮಾತಾಡಿದ್ದಕ್ಕೆ.